ಹಾಯ್ ಸ್ನೇಹಿತರೆ, ನಾನು ನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಇನ್ನು ಕೆಲವೇ ದಿನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅನೌನ್ಸ್ ಆಗೋ ಸಾಧ್ಯತೆಗಳಿದ್ದಾವೆ. ಸೊ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ KS, ಬ್ಯಾಂಕಿಂಗ್, FDA, SDA ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೋಟಿಫಿಕೇಷನ್ ಆಗುವಂತಹ ಒಂದು ಸಾಧ್ಯತೆಗಳು ಕಂಡುಬರ್ತಾವೆ. ಸ್ನೇಹಿತರೆ, ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಈ ಜಿಯೋಗ್ರಫಿ ವಿಷಯದಲ್ಲಿ ಕರ್ನಾಟಕ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಅಥವಾ ಫಿಸಿಕಲ್ ಮತ್ತು ವರ್ಲ್ಡ್ ಜಿಯೋಗ್ರಫಿ, ಇವುಗಳಿಗೆ ಸಂಬಂಧಿಸಿದಂತೆ ಈ MCQ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಯೂಸ್ಫುಲ್ ಆಗುವಂತಹ ಒಂದು ಪ್ರಶ್ನೆಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಫ್ಲೈನ್ ಕ್ಲಾಸಸ್ಸನ್ನು ನಾವು ಪ್ರಾರಂಭಿಸಿದ್ದೀವಿ. KS, ಬ್ಯಾಂಕಿಂಗ್, FDA, SDA, PDO ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮಲ್ಲಿ ಆಫ್ಲೈನ್ ಬ್ಯಾಚಸ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಯಾರಿಗೆಲ್ಲ ಆಫ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡಬೇಕಂತ ಇಂಟ್ರೆಸ್ಟ್ ಇರುತ್ತೋ ಇಲ್ಲಿ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಹಾಗೆ ಸ್ನೇಹಿತರೆ, ಶಿವಮೊಗ್ಗದಲ್ಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ 24x7 ಲೈಬ್ರರಿ ನೋಡಿ, ರೀಡಿಂಗ್ ರೂಮ್ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಯಾರಿಗೆ ರೀಡಿಂಗ್ ರೂಮ್ ಯೂಸ್ ಮಾಡಬೇಕಂತ ಇಂಟ್ರೆಸ್ಟ್ ಇರುತ್ತೋ ಈ ಒಂದು ರೀಡಿಂಗ್ ರೂಮ್ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡಿ ಸ್ನೇಹಿತರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯೂಸ್ ಆಗುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಈ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾನೆ, ಸೂರ್ಯ ಮತ್ತು ಭೂಮಿಯ ನಡುವಿನ ಗರಿಷ್ಠ ಅಂತರದ ದಿನ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನಲ್ಲಿ ಇದೆ ನೋಡಿ, ಸೆಪ್ಟೆಂಬರ್ 23 ಅಂತ ಇದೆ, ಹಾಗೆ ಜನವರಿ 3, ಮಾರ್ಚ್ 21, ಜುಲೈ 4 ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ಪ್ರಶ್ನೆಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ನೋಡಿ, ಭೂಮಿ ಮತ್ತು ಸೂರ್ಯನ ಬಗ್ಗೆ ನಮಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಬೇಕಾಗತ್ತೆ. ನೋಡಿ, ಭೂಮಿ ಸೂರ್ಯನನ್ನು ಸುತ್ತರಿಯುತ್ತೆ. ಆ ಭೂಮಿಗೆ 2 ರೀತಿಯಾದಂತಹ ಚಲನೆ ಕಂಡುಬರುತ್ತೆ. ಒಂದು ವಾರ್ಷಿಕ ಚಲನೆ ಅಂತ ಕರಿತೀವಿ, ರೆವಲ್ಯೂಷನ್ ಕಂಡುಬರುತ್ತೆ. ಇನ್ನೊಂದು ರೊಟೇಷನ್ ಕಂಡುಬರುತ್ತೆ, ದೈನಿಕ ಚಲನೆ ಅಂತ ಕರಿತೀವಿ. ನೋಡಿ, ದೈನಿಕ ಚಲನೆ ಆಗಬೇಕಂದ್ರೆ 1 ಡೇ ಅಂತ ಕನ್ಸಿಡರ್, ಅಂದರೆ ಎಷ್ಟು 24 ಗಂಟೆ ಬೇಕಾಗತ್ತೆ. ಅದೇ ವಾರ್ಷಿಕ ಚಲನೆ ಆಗಬೇಕಂದ್ರೆ 365 ಕಾಲು ದಿನಗಳು ಬೇಕಾಗತ್ತೆ. ಓಕೆ, ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಭೂಮಿಯ ವಾರ್ಷಿಕ ಚಲನೆಯಲ್ಲಿ ಕಂಡುಬರುವಂತಹ ಒಂದು ಬದಲಾವಣೆ ಆಗಿರುತ್ತೆ. ಹಾಗಾದರೆ ನೋಡಿ, ಸೂರ್ಯ ಮತ್ತು ಭೂಮಿಯ ನಡುವಿನ ಗರಿಷ್ಠ ಅಂತರ ಅಂದರೆ ಭೂಮಿ ಸೂರ್ಯನಿಂದ ಯಾವ ದಿನ ಅತಿ ದೂರದಲ್ಲಿ ಕಂಡುಬರುತ್ತೆ ಅದನ್ನು ನಾವಿಲ್ಲಿ ಡೇಟ್ ಕೊಟ್ಟಿರೋದ್ರಲ್ಲಿ ಕಂಡುಹಿಡಿಬೇಕಾಗತ್ತೆ. ಹಾಗಾಗಿ ಅದರ ಬೇಸಿಕ್ ಕಾನ್ಸೆಪ್ಟನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಸೂರ್ಯನನ್ನು ಭೂಮಿ ಒಂದು ಸುತ್ತಲು ತೆಗೆದುಕೊಳ್ಳುವಂತಹ ಅವಧಿ ಎಷ್ಟಪ್ಪ ಅಂದರೆ 365 ಕಾಲು ದಿನ ಅಥವಾ 2.5 ಅಂತ ಕನ್ಸಿಡರ್ ಮಾಡ್ತೀವಿ. ಆ 365 ಕಾಲು ದಿನದಲ್ಲಿ ಭೂಮಿ ಸೂರ್ಯನನ್ನು ಸುತ್ತರಬೇಕಾದ್ರೆ ಭೂಮಿ ಸೂರ್ಯನಿಗೆ ಕೆಲವೊಂದು ಟೈಮು ಅತಿ ದೂರದಲ್ಲಿ ಕಂಡುಬರುತ್ತೆ, ಹಾಗೆ ಕೆಲವೊಂದು ದಿನ ಹತ್ತಿರದಲ್ಲಿ ಬರುತ್ತೆ. ನೋಡಿ, ಭೂಮಿ ಸೂರ್ಯನನ್ನು ಸುತ್ತರಿಬೇಕಾದ್ರೆ ಹತ್ತಿರದಲ್ಲಿ ಬರುವಂತಹ ದಿನವನ್ನು ಪೆರಿಹಿಲಿಯನ್ ಅಂತ ಕರೀತಾರೆ, ಪೆರಿಹಿಲಿಯನ್. ಅದೇ ಭೂಮಿ ಸೂರ್ಯನಿಂದ ದೂರ ಇರುವಂಥ ದಿನವನ್ನು ಅಫಿಲಿಯನ್ ಅಂತ ಕರಿತೀವಿ. ಅಫಿಲಿಯನ್ ಮತ್ತು ಪೆರಿಲಿಯನ್ ಅಂತ ಗೊತ್ತಿರಬೇಕು. ಹಾಗಾದರೆ ಭೂಮಿ ಸೂರ್ಯನಿಗೆ ಸಮೀಪದಲ್ಲಿರುವಂತಹ ದಿನ ಅದು ಯಾವುದಾಗಿರುತ್ತಪ್ಪ ಅಂದರೆ ಜನವರಿ 3ನೇ ತಾರೀಕು ಆಗಿರುತ್ತೆ. ಓಕೆ, ಯಾವ ಡೇಟಲ್ಲಿ? ಜನವರಿ 3ನೇ ತಾರೀಕು ಭೂಮಿ ಸೂರ್ಯನಿಗೆ ಸಮೀಪ ಬಂದಿರುತ್ತೆ. ಆ ದಿನವನ್ನು ಪೆರಿಹಿಲಿಯನ್ ಡೇ ಅಂತ ಕರೆಯುವಂಥದ್ದು. ಹಾಗಾದರೆ ಆ ಪೆರಿಹಿಲಿಯನ್ ಡೇ ಅವಧಿಯಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಎಷ್ಟಿರತ್ತಪ್ಪ ಅಂದರೆ 147 ಮಿಲಿಯನ್ ಕಿಲೋಮೀಟರ್ ಅಷ್ಟು ಇರುತ್ತೆ. ಮಿಲಿಯನ್ ಕಿಲೋಮೀಟರ್ ಅಷ್ಟು ಅಂತರದಲ್ಲಿ ಕಂಡುಬರ್ತವೆ. ಅದೇ ಭೂಮಿ ಸೂರ್ಯನಿಂದ ದೂರ ಇರುವಂತಹ ದಿನವನ್ನು ಅಫಿಲಿಯನ್ ಅಂತ ಕರಿತೀವಿ. ಅದು ಯಾವ ಡೇಟ್ ಆಗಿರತ್ತಪ್ಪ ಅಂದರೆ ಜುಲೈ 4 ಆಗಿರುತ್ತೆ. ಜುಲೈ 4ನೇ ತಾರೀಕು ಭೂಮಿ ಸೂರ್ಯನಿಂದ ಅತಿ ದೂರದಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಅದು ಎಷ್ಟು ದೂರ ಇರುತ್ತಪ್ಪ ಅಂದರೆ 152 ಮಿಲಿಯನ್ ಕಿಲೋಮೀಟರ್ ಅಷ್ಟು ದೂರ ಕಂಡುಬರುತ್ತೆ. 152 ಮಿಲಿಯನ್ ಕಿಲೋಮೀಟರ್ ಅಷ್ಟು ದೂರ ಕಂಡುಬರುತ್ತೆ. ಆ ದಿನವನ್ನು ಅಫಿಲಿಯನ್ ಅಂತ ಕರಿತೀವಿ, ಮತ್ತು ಪೆರಿಹಿಲಿಯನ್ ಡೇ ಅಂತ ಎರಡನ್ನು ಕಾನ್ಸಂಟ್ರೇಟ್ ಮಾಡಬೇಕು ನಾವು. ನೋಡಿ, ಈ ಒಂದು ಪೆರಿಹಿಲಿಯನ್ ಮತ್ತು ಅಫಿಲಿಯನ್ ಡೇಯನ್ನು ಬಿಟ್ಟು ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ಅಂತರ ಎಷ್ಟಪ್ಪ ಅಂದರೆ
149.6 ಮಿಲಿಯನ್ ಕಿಲೋಮೀಟರ್ ಅಂತ. ನೇರವಾಗಿ ಎಕ್ಸಾಮಲ್ಲಿ ಪ್ರಶ್ನೆ ಇರುತ್ತೆ, ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಎಷ್ಟು ಅಂತ ಕೇಳಿದರೆ 149.6 ಮಿಲಿಯನ್ ಕಿಲೋಮೀಟರ್. ನೋಡಿ, ಈ 149.6 ಮಿಲಿಯನ್ ಕಿಲೋಮೀಟರ್ ಏನಿದೆ, ಇದನ್ನು ಸರಾಸರಿ ನಾವು ಎಷ್ಟು ತೊಗೊಳ್ತೀವಪ್ಪ ಅಂದರೆ 150 ಮಿಲಿಯನ್ ಕಿಲೋಮೀಟರ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. 150 ಮಿಲಿಯನ್ ಕಿಲೋಮೀಟರ್. ಸೊ ಹಾಗಾಗಿ ನೋಡಿ, ಸೂರ್ಯ ಮತ್ತು ಭೂಮಿಯ ನಡುವೆ ಈ ಒಂದು ರೆವಲ್ಯೂಷನ್ ಟೈಮಲ್ಲಿ ಆಗುವಂಥ ಬದಲಾವಣೆಯಿಂದ ಇದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಕೇಳಿರುವಂಥ ಪ್ರಶ್ನೆ ಗರಿಷ್ಠ ಅಂತರ ಅಂತ ಕೇಳಿದರೆ ಯಾವ ದಿನ ಆಗಿರುತ್ತದು? ಜುಲೈ 4ನೇ ತಾರೀಕಾಗಿರುತ್ತೆ. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಡಿ ಸರಿ ಉತ್ತರವಾಗಿರುತ್ತೆ, ಜುಲೈ 4. ಸೊ ನೋಡಿ, ಇನ್ನೊಂದು ಆಪ್ಷನ್ನು ಕೂಡ ಕಂಡು ಬರುತ್ತೆ. ನೋಡಿ, ಜನವರಿ 3ನೇ ತಾರೀಕು ಏನು ಇಂಪಾರ್ಟೆಂಟ್ ಅಂತ ನೋಡಿದಾಗ ಇಲ್ಲಿ ನೋಡಿ, ಜನವರಿ 3ನೇ ತಾರೀಕು ಏನು ಇಂಪಾರ್ಟೆಂಟ್ ಅಂತ ಕೇಳಿದಾಗ ಇಲ್ಲಿ ಗರಿಷ್ಠ ಬದಲು ಕನಿಷ್ಠ ಅಂತರದಲ್ಲಿ ಅಂದರೆ ಹತ್ತಿರ ಇರುವಂಥ ದಿನ ಯಾವುದು ಅಂತ ಕೇಳಿದರೆ ಜನವರಿ 3ಅನ್ನು ಆನ್ಸರ್ ಮಾಡಬೇಕಾಗತ್ತೆ. ಇನ್ನು 2 ಡೇಟನ್ನು ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಸೆಪ್ಟೆಂಬರ್ 23, ಮಾರ್ಚ್ 21. ನೋಡಿ, ಇಲ್ಲಿ ಭೂಮಿ ಸೂರ್ಯನನ್ನು ಸುತ್ತರಿಬೇಕಾದ್ರೆ ಆರ್ತಿರತ್ತೆ. ಸೊ ಆಗ ಯಾವ ರೀತಿ ಬದಲಾವಣೆ ಆಗತ್ತಂತ ಇಲ್ಲಿ ನೋಡ್ಬಿಡಿ. ಸೂರ್ಯನ ನೇರ ಕಿರಣಗಳು ಭೂಮಿಯ ಮೇಲೆ ಎಲ್ಲೆಲ್ಲಿ ಬೀಳ್ತವೆ ನೋಡಿ. ಈ ರೇಖೆ 0 ಡಿಗ್ರಿ ಸಮಭಾಜಕ ವೃತ್ತವಾಗಿರುತ್ತೆ. ಇದು 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆಗಿರುತ್ತೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೊ ಇದು 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ ಆಗಿರುತ್ತೆ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ 3 ರೇಖೆಗಳನ್ನು ನಾವಿಲ್ಲಿ ಸ್ಟಡಿ ಮಾಡಬೇಕು. ಎಲ್ಲಿ ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುವಂತಹ ದಿನ ಯಾವುದಾಗಿರುತ್ತಪ್ಪ ಅಂದರೆ ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21 ಆಗಿರುತ್ತೆ. ಕ್ಲಿಯರ್ ಆಗ್ತದೆಯಾ? ಸೆಪ್ಟೆಂಬರ್ 23 ಅಥವಾ ಮಾರ್ಚ್ 21, ಸೆಪ್ಟೆಂಬರ್ 23ರಂದು ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ. ನೋಡಿ, ಈ ಒಂದು ಮಾರ್ಚ್ 21, ಸೆಪ್ಟೆಂಬರ್ 23ಅನ್ನು ನಾವೇನಂತ ಕರಿತೀವಪ್ಪ ಅಂದರೆ ಈಕ್ವಿನಾಕ್ಸ್ ಡೇ ಅಂತ ಕರಿತೀವಿ, ಅಂದರೆ ವಿಷುವತ್ ಸಂಕ್ರಾಂತಿಯ ದಿನ. ಹಾಗಾದರೆ ಅರ್ಥ ಏನಪ್ಪ ಅಂದರೆ ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವಂತಹ ದಿನ. 12 ಅವರ್ ಡೇ ಇರುತ್ತೆ, 12 ಅವರ್ ನೈಟ್ ಇರುತ್ತೆ. ಆ ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವಂತಹ ದಿನ ಯಾವುದಪ್ಪ ಅಂದರೆ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23 ಆಗಿರುತ್ತೆ. ಇದರ ಜೊತೆಗೆ ಇನ್ನು 2 ಡೇಟನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ನೋಡಿ, ಸೂರ್ಯನ ನೇರ ಕಿರಣಗಳು ಜೂನ್ 21ರಂದು ಯಾವುದರ ಮೇಲೆ ಬೀಳುತ್ತಪ್ಪ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ. ಅದೇ ರೀತಿ ಡಿಸೆಂಬರ್ 22ರಂದು ಸೂರ್ಯನ ನೇರ ಕಿರಣಗಳು ಎಲ್ಲಿ ಬೀಳ್ತಾವಪ್ಪ ಅಂದರೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ. ಆ ದಿನನೂ ಕೂಡ ನಾವು ಇಲ್ಲಿ ನೆನಪಲ್ಲಿ ಇಟ್ಕೋಬೇಕು. ನೋಡಿ, ಇಲ್ಲಿ 4 ದಿನಗಳು ನೆನಪಾದ ನಂತರ ಮತ್ತಿನ್ನು 2 ಡೇಸನ್ನು ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಜೂನ್ 21 ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅದೇ ಡಿಸೆಂಬರ್ 22 ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ. ಈ 6 ದಿನಗಳನ್ನು ನಾವು ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಇದು ಪ್ರಶ್ನೆಯಾಗಿ ಕಂಡುಬರುತ್ತೆ. ಭೂಮಿಯ ವಾರ್ಷಿಕ ಚಲನೆಯಲ್ಲಿ ಈ 6 ದಿನಗಳು ನಮಗೆ ನೆನಪಲ್ಲಿ ಇರಬೇಕಾಗತ್ತೆ. ಕೇಳಿರುವಂತಹ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಡಿ ಸರಿಯಾಗಿರುತ್ತೆ. ಓಕೆ, ಹಾಗಾದರೆ 2ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಅಸ್ಸಾಂನೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಅಂದರೆ ಅಸ್ಸಾಂ ರಾಜ್ಯದೊಂದಿಗೆ ಯಾವ ರಾಜ್ಯ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇಲ್ಲಿ 4 ಆಪ್ಷನ್ ನೋಡಿ, ಸಿಕ್ಕಿಂ ಇದೆ, ಅರುಣಾಚಲ್ ಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತು ತ್ರಿಪುರ 4 ರಾಜ್ಯಗಳಿದ್ದಾವೆ. ಸೊ ಅದರ ಬಗ್ಗೆ ನಾವು ಸ್ಟಡಿ ಮಾಡೋದಾದರೆ ಇಲ್ಲಿ ಮ್ಯಾಪನ್ನೇ ನೋಡಿಬಿಡೋಣ. ನೋಡಿ, ಈ ಭಾರತದ ಒಂದು ನಕ್ಷೆಯಲ್ಲಿ ಅದನ್ನು ಮ್ಯಾಪಲ್ಲಿ ನಾವು ಹೈಲೈಟ್ ಮಾಡೋದಾದರೆ ಈ ಭಾಗ ಇದೆಯಲ್ಲ, ಇದೇ ಅಸ್ಸಾಂ ರಾಜ್ಯ. ಇಲ್ಲಿ ಮಾರ್ಕ್ ಮಾಡಿಬಿಡೋಣ, ಇದು ಅಸ್ಸಾಂ ರಾಜ್ಯವಾಗಿರುತ್ತೆ. ಅಲ್ಲಿ ಕೊಟ್ಟಿರುವಂತಹ ರಾಜ್ಯಗಳು ಯಾವುದು? ಒಂದು ಸಿಕ್ಕಿಂ, ನೋಡಿ ಇದು ಸಿಕ್ಕಿಂ ರಾಜ್ಯ. 2ನೇದು ಅರುಣಾಚಲ್ ಪ್ರದೇಶ್ ಇದೆ, ಇದು ಅರುಣಾಚಲ್ ಪ್ರದೇಶ್. 3ನೇದು ವೆಸ್ಟ್ ಬೆಂಗಾಲ್ ಇದೆ, ನೋಡಿ ಇದು ವೆಸ್ಟ್ ಬೆಂಗಾಲ್. ಸೊ 4ನೇದು ತ್ರಿಪುರ, ಇದು ತ್ರಿಪುರ. 4 ರಾಜ್ಯಗಳನ್ನು ಕೊಟ್ಟಿದ್ದಾನೆ. ಆ 4 ರಾಜ್ಯಗಳಲ್ಲಿ ಅಸ್ಸಾಂನೊಂದಿಗೆ ಯಾವ ರಾಜ್ಯ ಗಡಿಯನ್ನು ಹಂಚಿಕೊಂಡಿಲ್ಲ ಅಂದರೆ ನೋಡಿ ಸಿಕ್ಕಿಂ ಗಡಿಯನ್ನು ಹಂಚಿಕೊಂಡಿಲ್ಲ.
ಹಾಗಾದರೆ ಈ ಸಿಕ್ಕಿಂ ರಾಜ್ಯ ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ ಇದು ವೆಸ್ಟ್ ಬೆಂಗಾಲ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಯಾವುದರೊಂದಿಗೆ? ಪಶ್ಚಿಮ ಬಂಗಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯ ಯಾವುದು? ಸಿಕ್ಕಿಂ. ಮತ್ತು ಇನ್ಯಾವುದೇ ಬೇರೆ ರಾಜ್ಯಗಳೊಂದಿಗೆ ಅದು ಬಾರ್ಡ್ರನ್ನು ಹಂಚಿಕೊಂಡಿಲ್ಲ. ಹಾಗಾದರೆ ಇದಕ್ಕೆ ಈ ಒಂದು ಪ್ರಶ್ನೆಗೆ ಅಸ್ಸಾಂನೊಂದಿಗೆ ಯಾವುದು ಗಡಿಯನ್ನು ಹಂಚಿಕೊಂಡಿಲ್ಲ ಅಂದರೆ ಅದಕ್ಕೆ ಆನ್ಸರ್ ನಮಗೆ ಕ್ಲಿಯರ್ ಇದೆ. ಯಾವ ರಾಜ್ಯ ಗಡಿಯನ್ನು ಹಂಚಿಕೊಂಡಿಲ್ಲ? ಸಿಕ್ಕಿಂ ಗಡಿಯನ್ನು ಹಂಚಿಕೊಂಡೇ ಇರೋದನ್ನು ನೋಡ್ಬೋದು. ಓಕೆ, ನೋಡಿ, ಅರುಣಾಚಲ್ ಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತು ತ್ರಿಪುರಾ ಇವು 3 ರಾಜ್ಯಗಳು. ನೋಡಿ, ಇದು ವೆಸ್ಟ್ ಬೆಂಗಾಲ್, ಈ ಕಡೆ ಬಂದಾಗ ಅರುಣಾಚಲ್ ಪ್ರದೇಶ್, ಇಲ್ಲಿ ಬಂದಾಗ ತ್ರಿಪುರಾ ಗಡಿಯನ್ನು ಹಂಚಿಕೊಂಡಿದೆ. ಅಸ್ಸಾಂನೊಂದಿಗೆ ಗಡಿ ಹಂಚಿಕೊಂಡಿರುವಂಥ ಇತರೆ ರಾಜ್ಯಗಳು ಯಾವುದು? ನೋಡಿ, ನಾಗಾಲ್ಯಾಂಡ್ ಇದೆ, ಮಣಿಪುರ, ಹಾಗೆ ಮಿಜೋರಾಂ ಇದೆ, ಇಲ್ಲಿ ಮೇಘಾಲಯ ಕಂಡುಬರುತ್ತೆ. ಒಟ್ಟಾರೆಯಾಗಿ ಅಸ್ಸಾಂ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 7 ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ ಅಸ್ಸಾಂನೊಂದಿಗೆ. ವೆಸ್ಟ್ ಬೆಂಗಾಲ್ 1, ನೆಕ್ಸ್ಟು ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ ಮತ್ತು ಮೇಘಾಲಯ ಅಸ್ಸಾಂ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇದು ಒಂದು ಬೇಸಿಕ್ ಪ್ರಶ್ನೆಯಾಗಿ ತೆಗೆದುಕೊಂಡಿದ್ದಾನೆ. ಇಂಥವು ಪ್ರಶ್ನೆಗಳು ಬೇರೆ ಯಾವುದಾದ್ರು ರಾಜ್ಯದ ಮೇಲೂ ಕೂಡ ಕೇಳ್ತಾ ಬರ್ಬೋದು. ಎಕ್ಸಾಂಪಲ್ ನೋಡಿ, ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳು ಯಾವುದು ಅಂತ ಕೇಳ್ತಾನೆ. ಕರ್ನಾಟಕದೊಂದಿಗೆ ಗೋವಾ ಗಡಿ ಹಂಚಿಕೊಂಡಿದೆ, ಗೋವಾದೊಂದಿಗೆ ಮಹಾರಾಷ್ಟ್ರ ಇದೆ, ಮಹಾರಾಷ್ಟ್ರ ಬಿಟ್ಟರೆ ತೆಲಂಗಾಣ, ನೆಕ್ಸ್ಟು ಆಂಧ್ರ ಪ್ರದೇಶ್ ಇದೆ, ತಮಿಳುನಾಡು ಮತ್ತು ಕೇರಳ ಇದೆ. ಕರ್ನಾಟಕದೊಂದಿಗೆ ಒಟ್ಟು ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟು? 6 ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ. ಸೊ ಇದೇ ರೀತಿ ಯಾವುದೇ ಒಂದು ರಾಜ್ಯವನ್ನು ತೆಗೆದುಕೊಂಡು ನೀವು ಸ್ಟಡಿ ಮಾಡಬೇಕಾದ್ರೆ ಏನು ಮಾಡಬೇಕು? ಯಾವುದೇ ಒಂದು ರಾಜ್ಯವನ್ನು ತಗೊಂಡು ಅದರ ನೆರೆಯ ರಾಜ್ಯಗಳು ಯಾವ್ಯಾವುದಿದ್ದಾವೆ ಅಥವಾ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿದೆ ಅಂತ ಒಂದು ಸಲ ಕ್ಲೀನಾಗಿ ಕಲ್ತ್ಬಿಟ್ರೆ ಅವ್ನು ಯಾವುದೇ ಎಕ್ಸಾಮಲ್ಲಿ ಏನೇ ಪ್ರಶ್ನೆ ಕೇಳಿದರೂ ಕೂಡ ನಾವು ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು 2ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಎ ಸರಿ ಉತ್ತರವಾಗಿರುತ್ತೆ. ಹಾಗಾದರೆ 3ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಅಮೃತ ಶಿಲೆಗಳ ನಾಡು ಯಾವುದು ಅಥವಾ ಯಾವ ರಾಜ್ಯವನ್ನು ಭಾರತದಲ್ಲಿ ಅಮೃತ ಶಿಲೆಗಳ ನಾಡು, ಮಾರ್ಬಲ್ ಸಿಟಿ ಅಂತಲೇ ಕರಿತೀವಿ, ಅಥವಾ ಮಾರ್ಬಲ್ ಸ್ಟೇಟ್ ಯಾವುದು ಅಂತ ಕೇಳ್ತಾನೆ. ಭಾರತದಲ್ಲಿ ಅತಿ ಹೆಚ್ಚು ಅಮೃತ ಶಿಲೆಗಳನ್ನು ಕಂಡುಬರುವಂತಹ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನ. ಟಾಪಲ್ಲಿರುವಂಥದ್ದು ಭಾರತದಲ್ಲೇ ಅತಿ ಹೆಚ್ಚು ಅಮೃತ ಶಿಲೆ ಎಲ್ಲಿದೆಯಪ್ಪ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ರಾಜಸ್ಥಾನದಲ್ಲಿ ಮಾರ್ಕಾನ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಅತಿ ಹೆಚ್ಚು ಅಮೃತ ಶಿಲೆಗಳು ಕಂಡುಬರ್ತಾವೆ. ಈ ರಾಜಸ್ಥಾನದಲ್ಲಿ ಯಾವ ವಿಧದ ಅಮೃತ ಶಿಲೆಗಳು ಕಂಡುಬರ್ತಾವೆ ಅಂದರೆ ಬಿಳಿ ಬಣ್ಣದ ಅಮೃತ ಶಿಲೆಗಳು ಜಾಸ್ತಿ. ಅದೇ ನೀಲಿ ಬಣ್ಣದ ಅಮೃತ ಶಿಲೆಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂದರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಾವೆ. ಗುಜರಾತಲ್ಲಿ ಕಂಡುಬರುವಂತಹ ಅಮೃತ ಶಿಲೆ ನೀಲಿ ಬಣ್ಣದಾದರೆ ರಾಜಸ್ಥಾನದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಅಮೃತ ಶಿಲೆ ಯಾವುದಪ್ಪ ಅಂದರೆ ಅದು ಬಿಳಿ ಬಣ್ಣದಾಗಿರುತ್ತೆ. ಸೊ ಈ ಒಂದು 3ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ರಾಜಸ್ಥಾನ. 4ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಶೀತ ಮರುಭೂಮಿ ಎಂದು ಪ್ರಸಿದ್ಧವಾದ ಶ್ರೇಣಿ ಯಾವುದು? ಯಾವ ಪರ್ವತ ಶ್ರೇಣಿಯನ್ನು ಕೋಲ್ಡ್ ಡೆಸರ್ಟ್ ಆಫ್ ಇಂಡಿಯಾ ಅಥವಾ ಭಾರತದ ಶೀತ ಮರುಭೂಮಿ ಅಂತ ಕರೆಯುವಂತಹ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ದಾನೆ. ನೋಡಿ, ಇಲ್ಲಿ ಆಪ್ಷನಲ್ಲಿ 4 ಇದ್ದಾವೆ. ಒಂದು ಲಡಾಖ್ ಅಂತ ಕಂಡುಬರುತ್ತೆ, ಇನ್ನೊಂದು ದೌಲಾಧಾರ್ ಇದೆ, ಪೀರ್ ಪಂಜಲ್ ಮತ್ತು ಜಾಸ್ಕರ್ ಶ್ರೇಣಿಗಳು ಕಂಡುಬರ್ತವೆ. ಇವೆಲ್ಲ ಪರ್ವತ ಶ್ರೇಣಿಗಳು ಕಂಡುಬರುವಂಥದ್ದು ಎಲ್ಲಿ ಅಂತ ಕೇಳಿದರೆ ಹಿಮಾಲಯ ಭಾಗದಲ್ಲಿ ಕಂಡುಬರೋದು ಅಥವಾ ಉತ್ತರ ಭಾರತದಲ್ಲಿ ಕಂಡುಬರುವಂಥದ್ದು. ಸೊ ಈ ಪರ್ವತ ಶ್ರೇಣಿಗಳನ್ನು ನಾವು ಒಂದು ಮ್ಯಾಪ್ ಹಾಕಿ ನೋಡೋದಾದರೆ ಎಲ್ಲೆಲ್ಲಿ ಕಂಡುಬರ್ತವೆ, ಯಾವ್ಯಾವ ಪರ್ವತ ಶ್ರೇಣಿ ಅಂತಲೂ ಕೂಡ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೆಲವೊಂದು ಎಕ್ಸಾಮಲ್ಲಿ ನೇರವಾಗಿ ನಕ್ಷೆಗಳನ್ನು ಹಾಕುವುದರ ಮೂಲಕ ಆ ಪರ್ವತ ಶ್ರೇಣಿಗಳನ್ನು ಕೇಳ್ತಾ ಬರ್ತಾನೆ. ನೋಡಿ, ಭಾರತದ ಉತ್ತರದಲ್ಲಿ ಕಂಡುಬರುವಂಥ ಪರ್ವತ ಶ್ರೇಣಿ ಹೆಸರು ಕಾರಕೋರಂ ಶ್ರೇಣಿ. ಯಾವ ರೇಂಜ್ ಇದು? ಕಾರಕೋರಂ ಶ್ರೇಣಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಅದರ ಕೆಳಗಡೆ ಕಂಡುಬರುವುದು ಲಡಾಖ್ ಶ್ರೇಣಿ ಕಂಡುಬರುತ್ತೆ. ನೆಕ್ಸ್ಟ್ ಅದರ ಕೆಳಗಡೆ ಕಂಡುಬರೋದು ಜಾಸ್ಕರ್ ಶ್ರೇಣಿ ಕಂಡುಬರುತ್ತೆ. ನೆಕ್ಸ್ಟ್ ಅದರ ಕೆಳಗಡೆ ಕಂಡುಬರುತ್ತೆ ಪೀರ್ ಪಂಜಲ್. ಪೀರ್ ಪಂಜಲ್ ಶ್ರೇಣಿ ಕಂಡುಬರುತ್ತೆ. ಹಾಗೆ ಆ ಪೀರ್ ಪಂಜಲ್ ಶ್ರೇಣಿಯ ಮುಂದುವರೆದಿರುವಂಥ ಭಾಗವನ್ನೇ ದೌಲಾಧಾರ್ ಶ್ರೇಣಿ ಅಂತ ಕರಿತೀವಿ. ದೌಲಾಧಾರ್ ಶ್ರೇಣಿ. ಸೊ ಈ ದೌಲಾಧಾರ್ ಶ್ರೇಣಿ ಹಾಗೆ ಮುಂದುವರಿಸ್ಕೊಂಡು ಹೋಗಿ ನೇಪಾಳ ರಾಷ್ಟ್ರದಲ್ಲಿ ಹೋಗುತ್ತೆ. ಅದನ್ನು ಅಲ್ಲಿ ಮಹಾಭಾರತ ಶ್ರೇಣಿ ಅಂತ ಕರೀತಾರೆ. ಮಹಾಭಾರತ ಶ್ರೇಣಿ ಅಂತ ಕರಿತೀವಿ. ಯಾವ ರಾಷ್ಟ್ರದಲ್ಲಿ ಕಂಡುಬರೋದು? ಅದು ನೇಪಾಳದಲ್ಲಿ ಕಂಡುಬರೋದು.
ಸೊ ಈ ಒನ್ ಬೈ ನೋಡ್ತಾ ಹೋಗಬೇಕಾಗತ್ತೆ. ಫಸ್ಟ್ ಕಾರಕೋರಂ ರೇಂಜ್ ಇದೆ, ಲಡಾಖ್ ಇದೆ, ಜಾಸ್ಕರ್ ಇದೆ, ಪೀರ್ ಪಂಜಲ್ ಇದೆ, ಅದರ ಕಂಟಿನ್ಯೂ ಪಾರ್ಟು ದೌಲಾಧಾರ್. ಅದೇ ದೌಲಾಧಾರನ್ ಮಹಾಭಾರತದ ಶ್ರೇಣಿ ಅಂತೇಳಿ ನೇಪಾಳ ರಾಷ್ಟ್ರದಲ್ಲಿ ಕರಿತೀವಿ. ಇವೆಲ್ಲವೂ ಕೂಡ ಒಟ್ಟಾರೆ ಹಿಮಾಲಯದಲ್ಲಿ ಕಂಡುಬರುವಂತಹ ಒಂದು ಪರ್ವತ ಶ್ರೇಣಿಗಳಾಗಿರ್ತವೆ. ಆ ಎಲ್ಲ ಪರ್ವತ ಶ್ರೇಣಿಗಳು ಕೂಡ ಉತ್ತರ ಭಾಗದಲ್ಲಿ ಕಂಡುಬರುವಂಥದ್ದು. ಇದರಲ್ಲಿ ಭಾರತದ ಶೀತ ಮರುಭೂಮಿ ಅಂತ ಕರೆಯುವಂಥ ಶ್ರೇಣಿ ಯಾವುದಪ್ಪ ಅಂದರೆ ಲಡಾಖ್ ಶ್ರೇಣಿಯನ್ನು ಕೋಲ್ಡ್ ಡೆಸರ್ಟ್ ಆಫ್ ಇಂಡಿಯಾ ಅಂತಲೇ ಕರಿತೀವಿ. ಓಕೆ, ಹಾಗಾದರೆ ದೌಲಾಧಾರ್ ಅನ್ನುವಂಥದ್ದು ಯಾವುದರ ಮುಂದುವರೆದಿರುವಂಥ ಭಾಗವಾಯಿತು? ಹಾಗಾದರೆ ಪೀರ್ ಪಂಜಲ್ ಶ್ರೇಣಿಯ ಮುಂದುವರೆದಿರುವಂಥ ಭಾಗವನ್ನೇ ದೌಲಾಧಾರ್ ಶ್ರೇಣಿ ಅಂತ ಕರಿತೀವಿ. ಓಕೆ, ನೋಡಿ ಜಾಸ್ಕರ್ ಶ್ರೇಣಿ ಎಲ್ಲಿದೆ, ಪೀರ್ ಪಂಜಲ್ ಎಲ್ಲಿದೆ, ಆ ಲೊಕೇಶನ್ ಪ್ರಕಾರವಾಗಿ ನಾವು ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. 4ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಎ ಸರಿಯಾಗಿರುತ್ತೆ. 5ನೇ ಪ್ರಶ್ನೆಗೆ ಹೋಗೋಣ. ಪಟ್ಟಿ ಎಯಲ್ಲಿ ಪರ್ವತ ಕಣಿವೆ ಅಂತ ಇದೆ, ಮೌಂಟೇನ್ ಪಾಸ್ ಇದೆ. ಪಟ್ಟಿ ಬಿ ಯಲ್ಲಿ ಆ ಸ್ಟೇಟ್ಗಳು ಇದಾವೆ, ರಾಜ್ಯಗಳು. ನೋಡಿ, ಭಾರತದಲ್ಲಿ ಉತ್ತರ ಭಾರತದಲ್ಲಿ ಅದರಲ್ಲೂ ಹಿಮಾಲಯ ಭಾಗದಲ್ಲಿ ಅತಿ ಹೆಚ್ಚು ಪರ್ವತ ಕಣಿವೆ ಮಾರ್ಗಗಳನ್ನು ನೋಡ್ತೀವಿ. ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂತೆ ಆಗೊಂಬೆ ಘಾಟ್ ಆಗಿರ್ಬೋದು, ಹುಲಿಕಲ್ ಘಾಟ್, ಸಿರಾಡಿ ಘಾಟ್, ಓಕೆ, ಬಿಸಿಲೆ ಘಾಟ್ ಅಂತ ಕರಿತೀವಿ, ದೇವಿ ಮನೆ ಘಾಟ್ ಅಂತ ಕರಿತೀವಿ. ಇವು ನಮ್ಮ ರಾಜ್ಯದಲ್ಲಿ ಕಂಡುಬರೋದು. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನನ್ನು ನೋಡ್ತಾ ಹೋದಾಗ ಫಸ್ಟು ಕಣಿವೆ ಮಾರ್ಗಗಳು ಯಾವ್ಯಾವುದಂತ ನೋಡಿದಾಗ ಒಂದು ಸಿಪ್ಕಿಲಾ ಅಂದರೆ ಲಿಪುಲೇಖ, ದೀಪು ಪಾಸ್ ಮತ್ತು ಜೋಜಿಲಾ ಅಂತ ಕಂಡುಬರುತ್ತೆ. ಅದನ್ನು ರಾಜ್ಯವಾರು ನಾವು ನೋಡ್ತಾ ಹೋದಾಗ ನೋಡಿ, ಸಿಪ್ಕಿಲಾ ಪಾಸ್ ಇರುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಅದು ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಲಿಪುಲೇಖ ಕಂಡುಬರುವಂಥದ್ದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ದೀಪು ಪಾಸ್ ಕಂಡುಬರೋದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬಂದರೆ, ಜೋಜಿಲಾ ಪಾಸ್ ಕಂಡುಬರುತ್ತೆ ಜಮ್ಮು ಕಾಶ್ಮೀರದಲ್ಲಿ. ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿದಾಗ ನೋಡಿ, 1ನೇದು 4 ಸರಿಯಾಗಿದೆ. ಇಲ್ಲಿ ಎ ಆಪ್ಷನಲ್ಲಿ 4 ಎಲ್ಲಿದೆ ಅಂತ ನಾವು ಫಸ್ಟ್ ಹುಡ್ಕೋಬೇಕಾಗತ್ತೆ. ನೋಡಿ, 1ನೇದರಲ್ಲಿ 4 ಇಲ್ಲ, 2ನೇದರಲ್ಲೂ ಕೂಡ 4 ಇಲ್ಲ. ಸೊ ಇರುವಂಥದ್ದು ಎಲ್ಲಿದೆ? 3ನೇದರಲ್ಲಿದೆ ಮತ್ತು 4ನೇದರಲ್ಲಿ 4 ಕಾಣಿಸ್ತಾ ಇದೆ. ಈಗ ಬಿ ಆಪ್ಷನಿಗೆ ನೋಡಬೇಕು. ಲಿಪುಲೇಖ ಅನ್ನುವಂಥದ್ದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ, ಆದರೆ 3rd ಸರಿಯಾಗಿದೆ. ಇಲ್ಲಿ ಬಿಗೆ 3rd ಅಂತ ನೋಡಿದಾಗ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇದು 4th ಸರಿ ಇದೆ, 3rd ಸರಿ. ಇಲ್ಲಿ 3rd ಇಲ್ಲ, ಅಂದರೆ 2ನೇ ನಂಬರ್ ಇದೆ. ಹಾಗಾಗಿ ಇದು ಕೂಡ ತಪ್ಪಾಗಿರೋದ್ರಿಂದ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ 3ನೇದು ಸರಿಯಾಗಿರುತ್ತೆ. ಮತ್ತೊಂದು ಸಲ ಚೆಕ್ ಮಾಡೋದಾದರೆ ದೀಪು ಪಾಸ್ ಎಲ್ಲಿದೆಪ್ಪ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಜೋಜಿಲಾ ಎಲ್ಲಿದೆಪ್ಪ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ನೋಡಿ, 5ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ 3 ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. 6ನೇ ಕ್ವಶನ್ ನೋಡಿ, ಪ್ರಪಂಚದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿರುವಂಥದ್ದು. ಅದರಲ್ಲಿ ಅರಾವಲಿ ಪರ್ವತ ಇದೆ, ವಿಂಧ್ಯ ಪರ್ವತ, ಹಿಮಾಲಯ ಪರ್ವತ, ರಾಕಿ ಪರ್ವತ. ಇದರಲ್ಲಿ ಪ್ರಪಂಚದಲ್ಲಿ ಅತಿ ಹಳೆಯದು, ಪ್ರಪಂಚ ಅಷ್ಟೇ ಅಲ್ಲ ಭಾರತದಲ್ಲೂ ಅತಿ ಹಳೆಯದಾದಂತಹ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಅರಾವಲಿ ಪರ್ವತವಾಗಿರುತ್ತೆ. ಕ್ಲಿಯರ್? ಇಡೀ ಪ್ರಪಂಚದಲ್ಲೇ ಅತಿ ಹಳೆಯದಾದಂತಹ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಅರಾವಲಿ ಪರ್ವತ ಶ್ರೇಣಿ. ನೋಡಿ, ಅರಾವಲಿ ಪರ್ವತ ಶ್ರೇಣಿ ಅನ್ನುವಂಥದ್ದು ಭಾರತದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಪರ್ವತ ಶ್ರೇಣಿ ಆಗಿರುತ್ತೆ. ಅದು ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ಈ ವಾಯುವ್ಯ ಭಾಗದಲ್ಲಿ ಕಂಡುಬರುತ್ತೆ. ಇದು ಅರಾವಲಿ ಪರ್ವತ ಶ್ರೇಣಿ. ಯಾವ್ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಇದು? ಗುಜರಾತಲ್ಲಿ ಕಂಡುಬರುತ್ತೆ, ರಾಜಸ್ಥಾನ, ಹರಿಯಾಣ ಮತ್ತು ದೆಹಲಿಯಲ್ಲಿ ಕಂಡುಬರುವಂತಹ ಒಂದು ಪರ್ವತ ಶ್ರೇಣಿ. ಈ 4 ರಾಜ್ಯಗಳಲ್ಲೂ ಕೂಡ ಇದರ ವ್ಯಾಪ್ತಿಯನ್ನು ನೋಡ್ಬೋದು. ಅರಾವಲಿ ಪರ್ವತ ಶ್ರೇಣಿಯನ್ನು ಅವಶೇಷ ಪರ್ವತ ಶ್ರೇಣಿ ಅಂತ ಕರಿತೀವಿ. ಭಾರತದಲ್ಲೇ ಅತಿ ಹಳೆಯದಾಗಿರೋದ್ರಿಂದ ಸೊ ವಾತಾವರಣದಲ್ಲಿ ಉಂಟಾಗುವಂತಹ ಬದಲಾವಣೆ, ಮಳೆ ಆಗಿರ್ಬೋದು, ಗಾಳಿ, ಉಷ್ಣಾಂಶ, ಒತ್ತಡದಿಂದಾಗಿ ಅದು ಏನಾಗತ್ತಪ್ಪ ಅಂದರೆ ಸವೆತಕ್ಕೆ ಒಳಪಟ್ಟಿದೆ. ಆದ್ದರಿಂದ ಅದನ್ನು ಅವಶೇಷ ಪರ್ವತ ಅಂತಲೂ ಕೂಡ ಕರಿತೀವಿ. ಈ ಅರಾವಲಿ ಪರ್ವತ ಶ್ರೇಣಿಯಲ್ಲೇ ಅತಿ ಎತ್ತರವಾದಂತಹ ಶಿಖರ ಯಾವುದಪ್ಪ ಅಂದರೆ ಗುರು ಶಿಖರವಾಗಿರುತ್ತೆ. ಗುರು ಶಿಖರ, ಹೈಯೆಸ್ಟ್ ಪೀಕ್ ಇನ್ ಅರಾವಲಿ ಮೌಂಟೇನ್ ರೇಂಜ್ ಅಂತ ಕರೀತಾರೆ. ಅದು ಗುರು ಶಿಖರವಾಗಿರೋದನ್ನು ನೋಡ್ಬೋದು. ಅರಾವಲಿಯಲ್ಲಿ ಒಂದು ಹಿಲ್ ಸ್ಟೇಷನ್ ಇದೆ, ಗಿರಿಧಾಮ ಇದೆ. ಆ ಗಿರಿಧಾಮದ ಹೆಸರು ಏನಪ್ಪ ಅಂದರೆ ಮೌಂಟ್ ಅಬು ಅಂತ. ಮೌಂಟ್ ಅಬು ಗಿರಿಧಾಮ ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತೆ ಅಂದರೆ ಅರಾವಲಿಯಲ್ಲಿ ಕಂಡುಬರುವಂಥದ್ದು. ಸೊ 6ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಯಾವುದಾಯಿತು? ಅರಾವಲಿ ಅನ್ನೋದು ಕ್ಲಿಯರ್ ಇದೆ.
ಹಾಗೆ ವಿಂಧ್ಯ ಪರ್ವತ ಎನ್ನುವಂಥದ್ದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ಒಂದು ಪರ್ವತ ಶ್ರೇಣಿ. ವಿಂಧ್ಯದ ದಕ್ಷಿಣ ಭಾಗದಲ್ಲಿ ಹರಿಯುವಂಥ ನದಿ ಯಾವುದಪ್ಪ ಅಂದರೆ ನದಿ ನರ್ಮದಾ ನದಿ ಹರಿಯುತ್ತೆ. ವಿಂಧ್ಯ ಪರ್ವತದ ದಕ್ಷಿಣ ಭಾಗದಲ್ಲಿ ಹರಿಯುವಂಥ ಒಂದು ನದಿ. ಈ ನರ್ಮದಾ ನದಿ ಅಥವಾ ನರ್ಮದಾ ನದಿ ಹರಿಬೇಕಾದ್ರೆ ನರ್ಮದಾ ಸೀಳು ಕಣಿವೆ ಅಂತ ಉಂಟಾಗತ್ತೆ. ನರ್ಮದಾ ರಿಫ್ಟ್ ವ್ಯಾಲಿ ಕಂಡುಬರುತ್ತೆ. ಆ ನರ್ಮದಾ ಸೀಳು ಕಣಿವೆ ನೋಡಿ, ಈ ಭಾಗದಲ್ಲಿ ನರ್ಮದಾ ನದಿ ಹರಿಯುತ್ತೆ ಅಂದರೆ ವಿಂಧ್ಯ ಪರ್ವತ ಕಂಡುಬರುತ್ತೆ ಈ ಭಾಗದಲ್ಲಿ. ಅದರ ಕೆಳಗಡೆ ಸಾತ್ಪುರ್ ಬೆಟ್ಟಗಳು ಕಂಡುಬರ್ತವೆ. ಅದರ ಮಧ್ಯಭಾಗದಲ್ಲಿ ಹರಿಯುವಂತಹ ಒಂದು ನದಿ ನರ್ಮದಾ. ಈ ನರ್ಮದಾ ಸೀಳು ಕಣಿವೆಯಲ್ಲಿ ನದಿ ಹರಿಯೋದ್ರಿಂದ ಈ ನರ್ಮದಾ ಸೀಳು ಕಣಿವೆ ಅನ್ನುವಂಥದ್ದು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನಾಗಿ ವಿಭಾಗ ಮಾಡುತ್ತೆ. ಹಾಗಾಗಿ ವಿಂಧ್ಯ ಪರ್ವತ ಶ್ರೇಣಿ ನಮಗೆ ಇಂಪಾರ್ಟೆಂಟ್. ಅಮರಕಂಟಕ ಅನ್ನುವಂಥ ಪ್ಲೇಸ್ ಎಲ್ಲಿದೆಪ್ಪ ಅಂದರೆ ಅಥವಾ ಪರ್ವತ ಪ್ರಸ್ಥಭೂಮಿ ಎಲ್ಲಿ ಕಂಡುಬರುತ್ತೆ ಅಂದರೆ ಅದು ವಿಂಧ್ಯ ಪರ್ವತದಲ್ಲಿ ಕಂಡುಬರುವಂಥದ್ದು. ಓಕೆ, ಅಮರಕಂಟಕ್. ನೆಕ್ಸ್ಟ್ ಹಿಮಾಲಯ ಪರ್ವತ ಅಂತ ಬಗ್ಗೆ ಗೊತ್ತಿರಬೇಕು. ಹಿಮಾಲಯ ಪರ್ವತ ಇದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನ, ಭಾರತ, ಚೀನಾ, ನೇಪಾಳ, ಮಯನ್ಮಾರ್ವರೆಗೂ ಕೂಡ ವ್ಯಾಪಿಸಿದೆ. ಹಿಮಾಲಯ ಪರ್ವತ ಶ್ರೇಣಿ ಯಾವ ಕೆಟಗರಿಗೆ ಸೇರಿದೆಯಪ್ಪ ಅಂದರೆ ಇದು ಮಡಿಕೆ ಪರ್ವತ ಶ್ರೇಣಿ ಆಗಿರುತ್ತೆ. ಫೋಲ್ಡ್ ಮೌಂಟೇನ್ ಅಂತ ಕರೆಯುವಂಥದ್ದು. ಸೊ ಪ್ರಪಂಚದಲ್ಲೇ ಇತ್ತೀಚೆಗೆ ನಿರ್ಮಾಣವಾದಂತಹ ಮಡಿಕೆ ಪರ್ವತ ಯಾವುದಂದರೆ ಅದೇ ಹಿಮಾಲಯವಾಗಿರುತ್ತೆ. ಇತ್ತೀಚೆಗೆ ನಿರ್ಮಾಣ ಆದ್ದರಿಂದ ಇದನ್ನು ನ್ಯೂ ಫೋಲ್ಡ್ ಮೌಂಟೇನ್ ಅಥವಾ ಯಂಗ್ ಫೋಲ್ಡ್ ಮೌಂಟೇನ್ ಅಂತಲೂ ಕೂಡ ಕರೆಯೋದುಂಟು ಹಿಮಾಲಯ ಪರ್ವತವನ್ನು. ಅಂದರೆ ಇತ್ತೀಚೆಗೆ ನಿರ್ಮಾಣವಾದಂತಹ ಮಡಿಕೆ ಪರ್ವತ ಯಾವುದಪ್ಪ ಅಂದರೆ ಹಿಮಾಲಯ. ಓಕೆ, ಯಂಗ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ರಾಕಿ ನೋಡಿ, ರಾಕಿ ಪರ್ವತ ಶ್ರೇಣಿ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಅದು ನಾರ್ತ್ ಅಮೇರಿಕಾದಲ್ಲಿ ಕಂಡುಬರುತ್ತೆ. ಉತ್ತರ ಅಮೇರಿಕಾದಲ್ಲಿ ಕಂಡುಬರುವಂಥ ಪರ್ವತ ಶ್ರೇಣಿ ರಾಕಿ ಪರ್ವತ ಶ್ರೇಣಿ. ಈ ರಾಕಿ ಪರ್ವತ ಶ್ರೇಣಿನೂ ಕೂಡ ಯಾವ ಕೆಟಗರಿಗೆ ಸೇರಿದೆಪ್ಪ ಅಂದರೆ ಅದು ಸಹ ಮಡಿಕೆ ಪರ್ವತವಾಗಿರುತ್ತೆ. ನೋಡಿ, ರಾಕಿ ಪರ್ವತ ಶ್ರೇಣಿ ಪ್ರಪಂಚದಲ್ಲಿ ಅತಿ ಉದ್ದವಾದಂತಹ ಎರಡನೇ ಪರ್ವತ ಶ್ರೇಣಿಯಾಗಿರುತ್ತೆ. ಸೆಕೆಂಡ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಇನ್ ದ ವರ್ಲ್ಡ್ ಅಂತಲೇ ತೊಗೊಳ್ತೀವಿ. ಸೊ ಮೊದಲೇದು ಯಾವುದಪ್ಪ ಅಂದರೆ ಆ್ಯಂಡೀಸ್ ಅಂತ ಕಂಡುಬರುತ್ತೆ. ಆ್ಯಂಡೀಸ್ ಅಂತ ಕಂಡುಬರುತ್ತೆ. ಈ ಆ್ಯಂಡೀಸ್ ಪರ್ವತ ಶ್ರೇಣಿ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಸೌತ್ ಅಮೇರಿಕಾದಲ್ಲಿ ಕಂಡುಬರುತ್ತೆ. ಎಲ್ಲಿದೆ? ದಕ್ಷಿಣ ಅಮೇರಿಕಾದಲ್ಲಿ. ಆ್ಯಂಡೀಸ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರಪಂಚದಲ್ಲಿ ಅತಿ ಉದ್ದವಾದಂತಹ ಪರ್ವತ ಶ್ರೇಣಿ. ಇದು ಯಾವ ಕೆಟಗರಿಗೆ ಸೇರುತ್ತೆ ಆ್ಯಂಡೀಸ್ ಅಂದರೆ ಇದು ಕೂಡ ಫೋಲ್ಡ್ ಮೌಂಟೇನ್. ಓಕೆ, ಹಿಮಾಲಯನೂ ಫೋಲ್ಡ್ ಮೌಂಟೇನ್, ರಾಕಿನೂ ಕೂಡ ಫೋಲ್ಡ್ ಮೌಂಟೇನ್, ಆ್ಯಂಡೀಸು ಕೂಡ ಫೋಲ್ಡ್ ಮೌಂಟೇನ್ ಆಗಿರುತ್ತೆ. ಸೊ 6ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಂತ ನೋಡಿದಾಗ ಅರಾವಳಿಯನ್ನು ಆನ್ಸರ್ ಮಾಡಬೇಕು. ಮತ್ತು ಇತರೆ ಪರ್ವತಗಳ ಬಗ್ಗೆಯೂ ಕೂಡ ನಾವು ಬೇಸಿಕನ್ನು ಅರ್ಥ ಮಾಡ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ. 7ನೇ ಪ್ರಶ್ನೆ, ಪಟ್ಟಿ ಎನಲ್ಲಿ ವನ್ಯಜೀವಿಗಳನ್ನು ಕೊಟ್ಟಿದ್ದಾನೆ. ಇವು ವನ್ಯಜೀವಿಗಳು. ಪಟ್ಟಿ ಬಿಯಲ್ಲಿ ಅದಕ್ಕೆ ಸಂಬಂಧಿಸಿರುವ ವನ್ಯಜೀವಿ ಧಾಮಗಳ ಬಗ್ಗೆ ನಾವು ಹೊಂದಿಸಿ ಬರಿಬೇಕಾಗತ್ತೆ. ಹಾಗಾದರೆ ಪಟ್ಟಿಯಲ್ಲಿ ನೋಡಿ, ಕರಡಿಧಾಮ ಇದೆ, ಅಮೃತ್ ಮಹಲ್, ಪಕ್ಷಿಧಾಮ ಮತ್ತು ಚೀಂಕಾರ ಧಾಮ ಅಂತೇಳಿ 4 ಕಂಡುಬರ್ತವೆ. ಕರಡಿಧಾಮ ಎಲ್ಲಿದೆ ಕರ್ನಾಟಕದಲ್ಲಿ ಅಂತ ನೋಡಿದಾಗ ಇದು ಗುಡ್ಡೆಕೋಟೆಯಲ್ಲಿ ಕಂಡುಬರುತ್ತೆ. ಗುಡ್ಡೆಕೋಟೆ ಕರಡಿಧಾಮ. ನೋಡಿ, ಕರ್ನಾಟಕದಲ್ಲಿ ಕರಡಿಧಾಮಗಳು ಯಾವ್ಯಾವ್ದು ಅಂತ ಕೇಳಿದರೆ ಒಂದು ಗುಡ್ಡೆಕೋಟೆ. ಹಿಂದೆ ಬಳ್ಳಾರಿ ಜಿಲ್ಲೆಯಲ್ಲಿತ್ತು, ಈಗ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಈ ಗುಡ್ಡೆಕೋಟೆ ಕರಡಿಧಾಮ. ಅದೇ ಬಳ್ಳಾರಿಯಲ್ಲಿ ದರೋಜಿ ಕರಡಿಧಾಮ ಕಂಡುಬರುತ್ತೆ. ಅರಸೀಕೆರೆ ಕರಡಿಧಾಮ ಹಾಸನದಲ್ಲಿ ಕಂಡುಬರುತ್ತವೆ. ಇವು 3 ಪ್ರಮುಖವಾದಂತಹ ಕರಡಿಧಾಮ. ಇದನ್ನು ಸೋಮಾರಿ ಕರಡಿಧಾಮ ಅಂತಲೂ ಕೂಡ ಕರೆಯೋದುಂಟು. ನೆಕ್ಸ್ಟ್ ನೋಡಿ, ಅಮೃತ್ ಮಹಲ್ ಅಂತೇಳಿ ಬಸೂರು ಎಂಬಲ್ಲಿ ಕಂಡುಬರುತ್ತೆ. ಅಮೃತ್ ಮಹಲ್ ಅಥವಾ ಬಸೂರು ಅಮೃತ್ ಮಹಲ್ ವನ್ಯಜೀವಿ ಧಾಮ ಅಂತ ಕರೆಯುವಂಥದ್ದು. ಪಕ್ಷಿಧಾಮಕ್ಕೆ ಸಂಬಂಧಿಸಿದಂತೆ ಘಟಪ್ರಭಾ ಪಕ್ಷಿಧಾಮವಾಗಿರುತ್ತೆ. ಚೀಂಕಾರಧಾಮ ಬುಕ್ಕಾಪಟ್ಟಣ ಚೀಂಕಾರಧಾಮವಾಗಿರುತ್ತೆ. ನೋಡಿ, ಅಲ್ಲೇ ಮ್ಯಾಚ್ ಮಾಡಿಬಿಟ್ಟಿದ್ದೀವಿ ಯಾವುದಕ್ಕೆ ಯಾವುದು ಸರಿಯಾಗಿರುತ್ತೆ. ಇಲ್ಲಿ ಆಪ್ಷನಲ್ಲಿ ಅಂತ ನೋಡಿದಾಗ 4ನೇದು ಎಗೆ ಏನಾಗಿದೆಯಪ್ಪ ಅಂದರೆ 4th ಒಂದು ಸರಿ ಇದೆ. ಇಲ್ಲಿ 4th ಒಂದು ಎಲ್ಲೆಲ್ಲಿದೆ ಅಂದರೆ 1ನೇದ್ರಲ್ಲಿದೆ, 3ನೇದ್ರಲ್ಲಿದೆ ಮತ್ತು 4ನೇದ್ರಲ್ಲಿ ಕಾಣಿಸ್ತಾ ಇದ್ದವು. ಹಾಗಾದರೆ ಇದರಲ್ಲಿ ತಪ್ಪು ಯಾವುದಾಯಿತು? ಸೆಕೆಂಡ್ ಒಂದು ತಪ್ಪಾಗಿದೆ. ನೆಕ್ಸ್ಟ್ ನೋಡಿ, ಅಮೃತ್ ಮಹಲ್ ಬಸೂರು ಅಂದರೆ 3ನೇದಿದೆ. 3ನೇದು ಎಲ್ಲೆಲ್ಲಿದೆ ಅಂದರೆ ಸೊ ನೋಡಿ, ಇಲ್ಲೂ ಕೂಡ ಇದೆ, ಹಾಗೆ ಇಲ್ಲೂ ಕೂಡ ಇದೆ. 1 ಮತ್ತು 3ರಲ್ಲಿದೆ. ಇಲ್ಲಿ ತಪ್ಪು ಯಾವುದಾಯಿತು? 4th ಒಂದು ತಪ್ಪಾಯಿತು. ಪಕ್ಷಿಧಾಮ ಅಂದರೆ ಘಟಪ್ರಭಾ 1 ಇದೆ. ಹಾಗಾದರೆ ಘಟಪ್ರಭಾ 1 ಅನ್ನೋಂಥದ್ದು ಸಿಗೆ 1 ಅನ್ನೋಂಥದ್ದು ಆಪ್ಷನ್ 1ರಲ್ಲಿ ಕಂಡು ಬರ್ತದೆ. ಇಲ್ಲಿ 3 ಇರೋದ್ರಿಂದ ಇದು ಕೂಡ ತಪ್ಪಾಯಿತು, ಇಲ್ಲೂ ಕೂಡ ತಪ್ಪಾಯಿತು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗಿದೆಯಪ್ಪ ಅಂದರೆ 1ನೇದು ಸರಿಯಾಗಿದೆ. ಕ್ಲಿಯರ್? 7th ಕ್ವಶನಿಗೆ ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. ರೈಟ್?
ನೆಕ್ಸ್ಟ್ ಹೋಗೋಣ. ಪಟ್ಟಿ ಎಯಲ್ಲಿ ಜಲಪಾತಗಳಿದಾವೆ ನೋಡಿ. ಹೊಂದಿಸಿ ಬರೆಯೋದ್ರಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಅದರಲ್ಲೂ ಗ್ರೂಪ್ ಸಿ ಎಕ್ಸಾಮಲ್ಲಿ ಹೆಚ್ಚಿನ ಪ್ರಶ್ನೆಗಳು ಇರ್ದಿದ್ದಾವೆ. ಆದರೆ ಇವೇ ಕ್ವಶನ್ಸ್ಗಳನ್ನು ನಾವು ತೆಗೆದುಕೊಂಡು ಸಿಂಗಲ್ ವರ್ಡ್ ಕ್ವಶನ್ಸ್ ಆಗಿ PCPSI ಅಥವಾ FDSD ಎಕ್ಸಾಮಲ್ಲೂ ಕೂಡ ಕ್ವಶನ್ಸ್ ರೈಸ್ ಆಗ್ತವೆ. ಬಟ್ ಓವರ್ ಆಲ್ ಕಾನ್ಸೆಪ್ಟ್ ನಾವು ಕ್ಲಿಯರ್ ಮಾಡಿದರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಹಾಕೊಟ್ರು ಕೂಡ ನಾವು ಆನ್ಸರನ್ನು ಮಾಡ್ಬೋದು. ರೈಟ್. ಪಟ್ಟಿ ಎಯಲ್ಲಿ ಜಲಪಾತಗಳಿದ್ದಾವೆ, ಪಟ್ಟಿ ಬಿ ಯಲ್ಲಿ ನದಿಗಳಿದ್ದಾವೆ. ಸೊ ನೋಡಿ, ಹಾಗಾದರೆ ಪಟ್ಟಿ ಎಯಲ್ಲಿ ಜಲಪಾತಗಳು, ಹಾಗೆ ಪಟ್ಟಿ ಬಿ ಯಲ್ಲಿ ರಾಜ್ಯಗಳಿದ್ದಾವೆ. ಇಲ್ಲಿ ನದಿಗಳಂತ ಆಗಿದೆ, ಇದನ್ನು ರಾಜ್ಯಗಳಂತ ಮಾಡೋಣ, ಸ್ಟೇಟ್ಗಳು ಇದ್ದಾವೆ. ಕ್ಲಿಯರಾ? ಆ ವಾಟರ್ ಫಾಲ್ಸ್ ಯಾವ ಸ್ಟೇಟಲ್ಲಿ ಯಾವ ವಾಟರ್ ಫಾಲ್ಸ್ ಇದೆ ಅಂತ ಹೊಂದಿಸಿ ಬರೀಬೇಕಾಗತ್ತೆ. ನೋಡಿ, ಫಸ್ಟ್ ಒಂದು ನೋಡಿ, ತಲಕೋಣ ಅಂತ ಇದೆ. ಸೊ ಇಂಥ ಸ್ವಲ್ಪ ನಮಗೆ ಗೊತ್ತಿಲ್ಲದೆ ಇರೋವಂಥ ಕಾನ್ಸೆಪ್ಟ್ ಏನಾದ್ರು ಬಂದರೆ ನಮಗೆ ಗೊತ್ತಿರೋದನ್ನು ಫಸ್ಟ್ ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ಬೋದು. ಇದಕ್ಕೆ ನೋಡಿ ಒಂದು ಈಸಿ ವೇಯನ್ನು ಹೇಳ್ಕೊಡ್ತೀನಿ. ದೂದ್ ಸಾಗರ್ ಫಾಲ್ಸ್ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದು ಕರ್ನಾಟಕ ಮತ್ತು ಗೋವಾದ ಗಡಿಯಲ್ಲಿ ಕಂಡುಬರುತ್ತೆ. ಕರ್ನಾಟಕ ಗೋವಾದ ಗಡಿಯಲ್ಲಿ ಕಂಡುಬರುತ್ತೆ. ಮಾಂಡೋವಿ ನದಿಯಿಂದ ಆಗಿರುವಂಥ ಒಂದು ಫಾಲ್ಸೇ ದೂದ್ ಸಾಗರ್ ಫಾಲ್ಸ್. ಅದು ಕರ್ನಾಟಕ ಗೋವಾ ಅಂದರೆ ಇಲ್ಲಿ ಕರ್ನಾಟಕ ಆಪ್ಷನಲ್ಲಿ ಇಲ್ಲ. ಹಾಗಾಗಿ ಯಾವುದನ್ನು ಆಪ್ಷನ್ ಆಗಿ ತಗೋಬೋದು ನಾವು? ಗೋವಾವನ್ನು ತಗೋಬೋದು. ಇಲ್ಲಿ ಬಿಗೆ ಒಂದು ಸರಿ ಉತ್ತರ ಇದೆ. ಇಲ್ಲಿ ಆಪ್ಷನ್ ಒಂದ್ಸಲ ಚೆಕ್ ಮಾಡಿಬಿಡೋಣ. ಬಿಗೆ ಒಂದು ಸರಿಯಾದಂಥ ಉತ್ತರ ಇದೆ. ಎಲ್ಲಿ ಕಾಣಿಸ್ತಾ ಇದೆ? ಅದು ಎರಡನೇ ಆಪ್ಷನಲ್ಲಿ ಇದೆ. ಹಾಗಾದರೆ ಬಿಗೆ ಒಂದು ಮತ್ತೆಲ್ಲರೂ ಇದ್ದಿದ್ರೆ ಮತ್ತೆ ನಾವು ಮುಂದುವರಿಸ್ಕೋಬೇಕಾಗಿತ್ತು. ಇಲ್ಲಿ ಈಸಿಯಾಗಿ ನಮಗೆ ಸಿಕ್ಬಿಡ್ತು. ನೋಡಿ, ಬಿಗೆ ಒಂದಿರೋದು ಎಲ್ಲೂ ಇಲ್ಲ, ಬರೀ ಎರಡನೇ ಆಪ್ಷನಲ್ಲಿ ಮಾತ್ರ ಕಂಡುಬರುತ್ತೆ. ಈಗ ನೀವು ಈಸಿಯಾಗಿ ಆನ್ಸರನ್ನು ಮಾಡ್ಬೋದು ಅಥವಾ ರೈಟ್ ಆನ್ಸರನ್ನು ಹಾಗೆ ಟಿಕ್ ಮಾಡ್ಬೋದು. ಮುಂದುವರೆದು ನೋಡ್ಕೋಬೋದು, ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ತಲಕೋಣ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ತೆಲಂಗಾಣದಲ್ಲಿ ಕಂಡುಬರುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಕುಂತಲ ಫಾಲ್ಸ್ ಇರುವಂಥದ್ದು ಆಂಧ್ರ ಪ್ರದೇಶದಲ್ಲಿ, ಮೆನಲ್ ಫಾಲ್ಸ್ ಇರುವಂಥದ್ದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸೆಕೆಂಡ್ ಒನ್ ಆಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 8ನೇ ಪ್ರಶ್ನೆಗೆ ಎರಡನೇದು ಸರಿ ಉತ್ತರವಾಗಿದೆ. ಓಕೆ, ನೆಕ್ಸ್ಟ್ ಹೋಗೋಣ. ಈ ಕೆಳಗಿನವುಗಳಲ್ಲಿ ಮಾನಸ ಸರೋವರದಲ್ಲಿ ಉಗಮವಾಗುವಂತಹ ಪಾಕಿಸ್ತಾನದ ಅತ್ಯಂತ ಉದ್ದ ನದಿ ಯಾವುದು ಅಂತ ಕೇಳಿದ್ದಾನೆ. ನೋಡಿ, 4 ನದಿಗಳಿದ್ದಾವೆ. ಇಂಡಸ್ ಇದೆ, ಕಾಬೂಲ್ ಇದೆ, ಸೆಟ್ಲೇಜ್ ಇದೆ, ಚೇನಾಬ್ ಅಂತ ನದಿ ಇದೆ. ಸ್ವಲ್ಪ ಬೇಸಿಕ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ 4 ನದಿಗಳನ್ನು ಕೊಟ್ಟಿದ್ದಾರಲ್ಲ, 4 ನದಿನೋ ಸಪ್ರೇಟ್ ನದಿನೋ ಅಥವಾ ಯಾವುದಾದರೂ ಒಂದು ನದಿಯ ಉಪನದಿನೋ. ಇಂಡಸ್ ಅಥವಾ ಸಿಂಧೂ ನದಿ ಇದೆಯಲ್ಲ, ಆ ಸಿಂಧೂ ನದಿಯ ಉಪನದಿಗಳೇ ಕಾಬೂಲ್, ಸೆಟ್ಲೇಜ್ ಮತ್ತು ಚೇನಾಬ್ ಅಂಥೇಳಿ. ಇವು 3 ನದಿಗಳು ಸಿಂಧೂ ನದಿಯ ಉಪನದಿ, ಇಂಡಸ್ ರಿವರ್ ಟ್ರಿಬ್ಯೂಟರಿ ಆಗಿದ್ದಾವೆ. ಸೊ ಇವು ಎಲ್ಲ ಟ್ರಿಬ್ಯೂಟರಿ ಆಗಿರೋದ್ರಿಂದ ಇವುಗಳ ಉಗಮ ಸ್ಥಾನದ ಬಗ್ಗೆ ನಮಗೇನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮುಖ್ಯ ನದಿ ಅಂತ ತಗೊಂಡಾಗ ನೋಡಿ, ಯಾವ ನದಿಯನ್ನು ಕಾನ್ಸಂಟ್ರೇಟ್ ಮಾಡಬೇಕು ನಾವು? ಸಿಂಧೂ ನದಿಯನ್ನು. ಈ ಸಿಂಧೂ ನದಿಯ ಉಗಮ ಸ್ಥಳ ಯಾವುದಪ್ಪ ಅಂದರೆ ಮಾನಸ ಸರೋವರ. ಆ ಮಾನಸ ಸರೋವರದ ಬಳಿ ಕೈಲಾಸ ಪರ್ವತ ಅಂತ ಕಂಡುಬರುತ್ತೆ. ಕೈಲಾಸ ಪರ್ವತ. ಆ ಕೈಲಾಸ ಪರ್ವತ ಮಾನಸ ಸರೋವರದ ಬಳಿ ಚೇಮಾ ಯಂಗ್ ಡಂಗ್, ಚೇಮಾ ಯಂಗ್ ಡಂಗ್ ಅಂತ ಒಂದು ಗ್ಲೇಸಿಯರ್ ಇದೆ. ಚೇಮಾ ಯಂಗ್ ಡಂಗ್ ಅಂತ ಗ್ಲೇಸಿಯರ್. ಆ ಭಾಗದಲ್ಲಿ ಉಗಮವಾಗುವಂತಹ ಒಂದು ನದಿ ಇಂಡಸ್ ಆಗಿರುತ್ತೆ. ಈ ಒಂದು ಇಂಡಸ್ ರಿವರ್ ಎಲ್ಲೆಲ್ಲಿ ಹರಿಯುತ್ತಪ್ಪ ಅಂದರೆ ನೋಡಿ, ಚೀನಾ, ಫಸ್ಟ್ ಚೀನಾ ಅಥವಾ ಟಿಬೆಟ್ ಭಾಗದಲ್ಲಿ ಹರಿಯುತ್ತೆ. ನಂತರ ಭಾರತಕ್ಕೆ ಬರುತ್ತೆ. ಆ ಭಾರತದಿಂದ ಎಲ್ಲಿ ಹೋಗತ್ತಪ್ಪ ಅಂದರೆ ಪಾಕಿಸ್ತಾನಕ್ಕೆ ಹೋಗುತ್ತೆ. ಕ್ಲಿಯರ್? 3 ರಾಷ್ಟ್ರಗಳಲ್ಲಿ ಹರಿಯುವಂಥ ನದಿ ಇಂಡಸ್ ಆಗಿರುತ್ತೆ. ಆ 3 ರಾಷ್ಟ್ರಗಳಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ರಾಷ್ಟ್ರ ಯಾವುದಪ್ಪ ಅಂದರೆ ಅದು ಪಾಕಿಸ್ತಾನದಲ್ಲಿ ಹರಿಯುವಂತಹ ನದಿ ಆಗಿರುತ್ತೆ. ಆದ್ದರಿಂದ ಇದನ್ನು ಪಾಕಿಸ್ತಾನದ ಜೀವ ನದಿ ಅಂತಲೂ ಕೂಡ ಕರೆಯೋದುಂಟು. ಯಾವುದನ್ನು? ಸಿಂಧೂ ನದಿಯನ್ನು. ಇದು ಭಾರತದಲ್ಲಿ ಕೇವಲ 709 ಕಿಲೋಮೀಟರ್ ಅಷ್ಟೇ ಉದ್ದ ಹರಿಯುವಂತಹ ಒಂದು ನದಿ ಇಂಡಸ್ ಆಗಿರುತ್ತೆ. ಆ ಇಂಡಸ್ ನದಿಯ ಉಪನದಿಗಳೇ ಇವು 3 ಕೂಡ ಆಗಿರುತ್ತೆ. ಕಾಬೂಲ್ ನದಿ, ಸೆಟ್ಲೇಜ್ ನದಿ ಮತ್ತು ಚೇನಾಬ್. ರಾವಿ, ಬಿಯಾಸ್ ಅಂತ ಮತ್ತೆ 2 ನದಿಗಳು ಕೂಡ ಇಲ್ಲಿ ಕಂಡುಬರ್ತವೆ. ಮತ್ತು ಝೇಲಂ ನದಿನೂ ಕೂಡ ಸಿಂಧೂ ನದಿಯ ಉಪನದಿಗಳಾಗಿರ್ತವೆ. ರೈಟ್. 9ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಎ. ಕ್ಲಿಯರ್? ನೆಕ್ಸ್ಟ್ ಹೋಗೋಣ. ಸೊ ಪಟ್ಟಿ ಎಯಲ್ಲಿ ಡೆಸರ್ಟ್ ಇದಾವೆ ಅಂದರೆ ಮರುಭೂಮಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ ಬಿ ಯಲ್ಲಿ ರಾಷ್ಟ್ರಗಳನ್ನು ಕೊಟ್ಟಿದ್ದಾರೆ ಅಂದರೆ ಕಂಟ್ರೀಸನ್ನು ಕೊಟ್ಟಿದ್ದಾರೆ. ಅದನ್ನು ಮ್ಯಾಚ್ ಮಾಡಬೇಕಷ್ಟೆ. ರೈಟ್. ನಮೀಬಿಯಾ ಮರುಭೂಮಿ ಎಲ್ಲಿ ಕಂಡುಬರುತ್ತೆ? ಕ್ಲಿಯರ್? ನಮೀಬಿಯಾ ಮರುಭೂಮಿ ಕಂಡುಬರೋದು ಆಫ್ರಿಕಾದಲ್ಲಿ ಕಂಡುಬರುವಂಥದ್ದು. ಅಟಕಾಮಾ ಡೆಸರ್ಟ್ ಎಲ್ಲಿದೆಯಪ್ಪ ಅಂದರೆ ಚಿಲಿ ರಾಷ್ಟ್ರದಲ್ಲಿ ಕಂಡುಬರುತ್ತೆ.
ರಬ್ ಆಲ್ ಕಲಿ ಎನ್ನುವಂತಹ ಮರುಭೂಮಿಯಲ್ಲಿದೆಪ್ಪ ಅಂದರೆ ಸೌದಿ ಅರೇಬಿಯಾದಲ್ಲಿದೆ. ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಕಂಡುಬರುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ರಾಷ್ಟ್ರಗಳು ಮತ್ತು ಆಯಾ ರಾಷ್ಟ್ರಗಳಲ್ಲಿರುವಂತಹ ಪ್ರಮುಖ ಮರುಭೂಮಿಗಳು ಯಾವುದು ಅಂತ ನೋಡಬೇಕಾಗತ್ತೆ. ಇಲ್ಲಿ ನೋಡಿ, ಎಗೆ ಸರಿಯಾಗಿರುವಂಥದ್ದು 4th ಒನ್ ಇದೆ. 4th ಒನ್ ಅನ್ನೋಂಥದ್ದು ಸೆಕೆಂಡ್ ಒನ್ನಲ್ಲಿ ಬಿಟ್ಟು 3 ಕಡೆಯೂ ಕೂಡ ಕಂಡುಬರುತ್ತೆ. ಬಿಗೆ ಏನಾಗಿದೆಯಪ್ಪ ಅಂದರೆ ಸೆಕೆಂಡ್ ಒನ್ ಇದೆ. ಬಿಗೆ ಸೆಕೆಂಡ್ ಒನ್ ಅಂತ ಅಂದಾಗ ಸೊ ಇಲ್ಲಿ ನೋಡಿ 3ನೇದು ತಪ್ಪಿದೆ, ಇಲ್ಲಿ ಕಾಣಿಸುತ್ತೆ, ಇಲ್ಲೂ ಕೂಡ ಇದೆ. ನೆಕ್ಸ್ಟ್ ನೋಡಿ, ಸಿಗೆ ಹುಡ್ಕೊಂಡು ಹೋಗ್ಬೇಕಾದ್ರೆ ಸಿಗೆ ಯಾವುದಿದೆಯಪ್ಪ ಅಂದರೆ 1 ಇದೆ. ಸಿಗೆ 1 ಅನ್ನೋದಾದರೆ 4ನೇ ಆಪ್ಷನಲ್ಲಿದೆ. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗಿದೆ ನೋಡಿ, 4ನೇದು ಸರಿಯಾಗಿರುವಂಥ ಉತ್ತರವಾಗಿರುತ್ತೆ ಪ್ರಶ್ನೆ 10ಕ್ಕೆ. ಕ್ಲಿಯರ್? ನೆಕ್ಸ್ಟು 11th ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಗ್ರಹವಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದು ಇನ್ನರ್ ಪ್ಲಾನೆಟ್ ಅಲ್ಲ ಅಂತ ಕೊಟ್ಟಿರುವಂಥದ್ದು. ಕ್ಲಿಯರ್? ಸೊ ಇಲ್ಲಿ ಆಪ್ಷನಲ್ಲಿ ಬುಧ, ಶನಿ, ಭೂಮಿ ಮತ್ತು ಶುಕ್ರ ಅಂತ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ನಿಮಗೆ ಗ್ರಹಗಳ ಬಗ್ಗೆ ಪರಿಚಯ ಇರಬೇಕಾಗತ್ತೆ. ಸೂರ್ಯನಿಂದ ಇರುವ ದೂರದ ಆಧಾರದ ಮೇಲೆ ಇರುವ ಗ್ರಹಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾ ಹೋದಾಗ ಯಾವ್ಯಾವ ಗ್ರಹಗಳು ಕಂಡುಬರ್ತವೆ? ಒಂದು ಬುಧ ಇದೆ, 2ನೇದು ಶುಕ್ರ, ಭೂಮಿ, ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹ ಕಂಡುಬರುತ್ತೆ. ಕ್ಲಿಯರ್? ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತ ಕರಿತೀವಿ. ಮರ್ಕ್ಯೂರಿ ಇರುತ್ತೆ, ವೀನಸ್ ಇರುತ್ತೆ, ಅರ್ತ್ ಇರುತ್ತೆ, ಮಾಸ್ ಇರುತ್ತೆ, ಜುಪಿಟರ್ ಇರುತ್ತೆ, ಸ್ಯಾಟ್ರನ್, ಯುರೇನಸ್ ಮತ್ತು ನೆಪ್ಚೂನ್ ಅಂತ ಕಂಡುಬರ್ತಾವೆ. ಈ 8 ಗ್ರಹಗಳನ್ನು ನೋಡಿದಾಗ ನಮ್ಮ ಸೌರವ್ಯೂಹದಲ್ಲಿರುವಂತಹ ಈ 8 ಗ್ರಹಗಳನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತೀವಿ. 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಇದನ್ನು ಆಂತರಿಕ ಗ್ರಹ ಅಂತ ಕರೆಯುವಂಥದ್ದು. ಯಾವ ಗ್ರಹ ಅಂತ ಕರಿತೀವಿ? ಆಂತರಿಕ ಗ್ರಹ, ಅಥವಾ ಇದನ್ನು ಭೌತಿಕ ಗ್ರಹ ಅಂತಲೂ ಕೂಡ ಕರೀತಾರೆ. ಫಿಸಿಕಲ್ ಪ್ಲಾನೆಟ್ ಅಂತ ಕರೆಯುವಂಥದ್ದು. ಈ 4 ಗ್ರಹಗಳನ್ನು ಬಾಹ್ಯ ಗ್ರಹ ಅಂತ ಕರಿತೀವಿ, ಅಥವಾ ಅನಿಲ ದೈತ್ಯ ಗ್ರಹ ಅಂತಲೂ ಕೂಡ ಕರಿತೀವಿ. ಅನಿಲ ದೈತ್ಯ ಗ್ರಹ. ಗ್ಯಾಸಸ್ ಪ್ಲಾನೆಟ್ ಅಥವಾ ಔಟರ್ ಪ್ಲಾನೆಟ್, ಇನ್ನರ್ ಪ್ಲಾನೆಟ್ ಆರ್ ಫಿಸಿಕಲ್ ಪ್ಲಾನೆಟ್ ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಈಗ ಕೇಳಿರುವಂಥ ಪ್ರಶ್ನೆಗೆ ಆನ್ಸರ್ ಅಂತ ಹುಡುಕಿದಾಗ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಗ್ರಹವಲ್ಲ, ಈ 4ರಲ್ಲಿ ಯಾವುದಿಲ್ಲ ಅಂತ ಹುಡುಕಬೇಕಾಗತ್ತೆ. ನೋಡಿ, ಬುಧ ಗ್ರಹ ಆಂತರಿಕ ಗ್ರಹದಲ್ಲಿದೆ, ಭೂಮಿ ಆಂತರಿಕ ಗ್ರಹದಲ್ಲಿದೆ, ಶುಕ್ರನು ಕೂಡ ಆಂತರಿಕ ಗ್ರಹದಲ್ಲಿ ಕಂಡುಬರುತ್ತೆ. ಮಂಗಳವನ್ನು ಸೇರಿಸಿಲ್ಲ ಅಷ್ಟೇ. ಆಪ್ಷನಲ್ಲಿ ಏನಿದೆ? ಇಲ್ಲಿ ಶನಿ ಗ್ರಹ ಕಂಡುಬರ್ತಾ ಇದೆ. ಹಾಗಾದರೆ ಈ ಶನಿ ಗ್ರಹ ಅನ್ನುವಂಥದ್ದು ಎಲ್ಲಿ ಕಾಣಿಸ್ತಾ ಇದೆ ನೋಡಿ? ಬಾಹ್ಯ ಗ್ರಹದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗಿದೆ ಅಂತ ನೋಡಿದಾಗ ಶನಿ ಗ್ರಹ 2ನೇದು ಸರಿಯಾಗಿರುತ್ತೆ. ನೋಡಿ, ಇನ್ನರ್ ಪ್ಲಾನೆಟ್ ಮತ್ತು ಔಟರ್ ಪ್ಲಾನೆಟ್ ಅನ್ನೋ ಬೇಸಲ್ಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾನೆ. ನಮಗೆ ಆಂತರಿಕ ಗ್ರಹ ಯಾವುದು, ಬಾಹ್ಯ ಗ್ರಹ ಯಾವುದು ಅಂತಲೂ ಕೂಡ ನಮಗೆ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ಕೊನೆಯದಾದಂತಹ ಒಂದು ಪ್ರಶ್ನೆಗೆ ಹೋಗ್ಬಿಡೋಣ. ವಿಶ್ವದ ಅತಿ ಉದ್ದ ಬಹು ಹಂತದ ಬಹು ಉಪಯೋಗಿ ಏತ ನೀರಾವರಿ ಯೋಜನೆ ಕಾಲೇಶ್ವರಂ ಪ್ರಾಜೆಕ್ಟ್ ಯಾವ ನದಿಗಳಿಗೆ ನಿರ್ಮಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಕಾಲೇಶ್ವರಂ ಪ್ರಾಜೆಕ್ಟ್ ಅನ್ನೋದು ಇಡೀ ಜಗತ್ತಿನಲ್ಲಿ ವರ್ಲ್ಡ್ ಲಾರ್ಜೆಸ್ಟ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಇದು. ಆ ಪ್ರಾಜೆಕ್ಟ್ ಯಾವ ನದಿಗಾಗಿದೆ? ಆಪ್ಷನ್ ನೋಡಿ, ಪ್ರಣಹಿತ ಗೋದಾವರಿ ಇದೆ, ಗೋದಾವರಿ ಮಾಂಜ್ರಾ, ಗೋದಾವರಿ ಕೃಷ್ಣ, ಗೋದಾವರಿ ನರ್ಮದಾ ಅಂತ ಇದೆ. ಇದಕ್ಕೆ ಇವು 3 ಕೂಡ ತಪ್ಪಾಗಿರುವಂತಹ ಉತ್ತರವಾಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಪ್ರಣಹಿತ ಮತ್ತು ಗೋದಾವರಿ ನದಿ. ಈ ಪ್ರಣಹಿತ ಮತ್ತು ಗೋದಾವರಿ ನದಿಯ ಬಗ್ಗೆ ನೋಡೋಣ. ಗೋದಾವರಿ ನದಿ ಹರ್ಕೊಂಬರ್ಬೇಕಾದ್ರೆ ಇದು ಗೋದಾವರಿ ರಿವರು, ಮೈನ್ ರಿವರ್ ಗೋದಾವರಿ. ಆ ಗೋದಾವರಿ ನದಿಗೆ ಬಂದು ಸೇರುವಂಥ ನದಿ ಪ್ರಣಹಿತ. ಕ್ಲಿಯರ್? ಪ್ರಣಹಿತ ನದಿ ಬಂದು ಸೇರುತ್ತೆ. ಗೋದಾವರಿ ನದಿಯ ಉಪನದಿ ಯಾವುದಪ್ಪ ಅಂದರೆ ಪ್ರಣಹಿತ. ಆ ನದಿ ಸೇರುವಂತಹ ಜಾಗದಲ್ಲಿ ಈ ಒಂದು ಏತ ನೀರಾವರಿ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಆ ಒಂದು ಯೋಜನೆಯನ್ನೇ ಏನಂತ ಕರಿತೀವಿ ನಾವು? ಕಾಳೇಶ್ವರಂ ಪ್ರಾಜೆಕ್ಟ್ ಅಂತಲೇ ನಾವು ಕರೆಯುವಂಥದ್ದು. ಹಾಗಾದರೆ ಈ ಯೋಜನೆಯನ್ನು ಎಲ್ಲಿ ಕಂಡುಬರುತ್ತಂದರೆ ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಯೋಜನೆ ಆಗಿರುತ್ತೆ. ಕ್ಲಿಯರ್? ಹಾಗೆ ವಿಶ್ವದ ಅತಿ ದೊಡ್ಡ ಅಥವಾ ಬಹು ಹಂತದ ಉಪಯೋಗಿ ಏತ ನೀರಾವರಿ ಯೋಜನೆ ಎಲ್ಲಿದೆ ಅಂತ ಕೇಳಿದರೆ ಪ್ರಣಹಿತ ಮತ್ತು ಗೋದಾವರಿ ನದಿಗೆ ಹಾಕ್ಕೊಂಡಿರುವಂಥದ್ದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಅದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಯೋಜನೆ ಆಗಿರುತ್ತೆ. ಓಕೆ, ನೋಡಿ ಸ್ನೇಹಿತರೆ,
ಇಲ್ಲಿವರೆಗೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆಗಳನ್ನು ನಾವು ಕುರಿತು ಅನಾಲಿಸಿಸ್ ಮಾಡಿದ್ದೀವಿ. ನೀವು ಓದಬೇಕಾದ್ರೂ ಕೂಡ ಆದಷ್ಟು 4 ಆಪ್ಷನ್ಸ್ಗಳಿಗೆ ಉತ್ತರವನ್ನು ಹುಡುಕುವಂತಹ ಪ್ರಯತ್ನ ಮಾಡಿ. ಎಲ್ಲ ಪ್ರಶ್ನೆಗೂ ಕೂಡ ನಮಗೆ ಉತ್ತರ ಸಿಗೋದಿಲ್ಲ. ಯಾವುದಕ್ಕೆ ಸಿಗತ್ತೋ ಅದಕ್ಕೆ ಆನ್ಸರನ್ನು ಮಾಡ್ಕೊಳ್ತಾ ಹೋದಾಗ ಮುಂದಿನ ದಿನಗಳಲ್ಲಿ ಆ ಪ್ರಶ್ನೆಯನ್ನು ಬಂದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಆನ್ಸರನ್ನು ನೀವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನೀವು ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.